ಈಗ ಮನೆಯ ಮೆಟ್ಲುಗಳು ಯಾವ ಕಡೆ ಬರ್ಬೇಕು ಗುರುಗಳೇ? ಮನೆ ಮೆಟ್ಲು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವತ್ತು ಲಾಭದಿಂದ ಎಂಡಾಗಿದ್ದು ಲಾಭದಲ್ಲೇನೆ ಮನೆಯ ಮೆಟ್ಲು ಎಂಡಾಗಬೇಕು. ಲಾಭದಲ್ಲಿ ಪ್ರಾರಂಭ ಆದರೆ ಲಾಭದಲ್ಲೇ ಎಂಡಾಗಬೇಕು. ಎರಡು ಆಪ್ಷನ್, ಒಂದು ಅಗ್ನಿಯಲ್ಲಿ ತಾವು ಮೆಟ್ಲನ್ನು ಮಾಡ್ಕೋಬಹುದು ಅಥವಾ ವಾಯುವ್ಯದಲ್ಲಿ ಮೆಟ್ಲನ್ನು ಮಾಡ್ಕೋಬಹುದು. ಫಸ್ಟ್ ಆಪ್ಷನ್ ಬಂದು ವಾಯುವ್ಯ ಬರುತ್ತೆ, ಸೆಕೆಂಡ್ ಆಪ್ಷನ್ ಬಂದು ಅಗ್ನಿ ಬರುತ್ತೆ. ಈ ಎರಡೂ ಕಡೆ ಮೆಟ್ಲುಗಳು ಬರಬಹುದು. ಆ ಮನೆಯ ಡೈರೆಕ್ಟ್ ಫಸ್ಟ್ ಫೇಸಿಂಗ್ ನೋಡ್ಬೇಕು ನಾವು. ಆ ಮನೆ ಫೇಸಿಂಗ್ ಯಾವ್ದಿದೆ, ಆ ಮನೆ ಫೇಸಿಂಗ್ ಅಲ್ಲಿ ಏನಿದೆ, ಆ ಮನೆ ಫೇಸಿಂಗ್ ಯಾವುದು, ನಾರ್ತ್ ಇದೆಯಾ, ಸೌತ್ ಇದೆಯಾ, ಮತ್ತೆ ಪೂರ್ವ ಇದೆಯಾ, ಈ ತರ ಎಲ್ಲ ನೋಡ್ಕೊಂಡು ಆ ಮೆಟ್ಲುಗಳನ್ನ ಎಲ್ಲಿ ಕೊಡ್ಬೇಕನ್ನೋ ತುಂಬಾ ಯಾವುದೇ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ಮೆಟ್ಟಲುಗಳು ಕ್ಲಾಕ್ ವೈಸ್ ಇರಬೇಕು. ಹೀಗೆ ಬರ್ಬೇಕು, ಹಂಗೆ ಕ್ಲಾಕ್ ವೈಸ್. ಈಗ ಹೆಂಗೆ ಗಡಿಯಾರದ ಮುಳ್ಳು ಸುತ್ತುತ್ತಲ್ಲ ಆ ರೀತಿ ನಾವು ಸುತ್ತಬೇಕು ಮನೆಗೆ ಹೋಗ್ಬೇಕು. ಮೆಟ್ಲುಗಳಿದ್ರೆ ಅದು ವಾಯುವ್ಯಕ್ಕಾಗಿರ್ಬೋದು, ಅಗ್ನಿಗಾಗಿರ್ಬೋದು. ಯಾವುದೇ ಕಾರಣಕ್ಕೂ ಮೆಟ್ಲುಗಳನ್ನ ಲಾಭದಲ್ಲೇ ಪ್ರಾರಂಭ ಮಾಡಿ ಲಾಭದಲ್ಲೇ ತಾವು ಎಂಡ್ ಮಾಡಬೇಕು. ಲಾಭ ನಷ್ಟ, ಲಾಭ ನಷ್ಟ, ಲಾಭ ನಷ್ಟ ಅಂತ ನೋಡಿಕೊಂಡು ಎಲ್ಲಿ ಲಾಭ ಬರುತ್ತೆ ಅಲ್ಲಿ ಎಂಡ್ ಮಾಡಬೇಕು, ಎಲ್ಲಿ ನಷ್ಟ ಬರುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಎಂಡ್ ಮಾಡಬಾರ್ದು. ನೀವು ಅಲ್ಲಿಗೆ ಎಂಡ್ ಮಾಡಿದ್ರಿ ಅಂದ್ರೆ ನಿಮ್ಮ ಮನೆ ನಷ್ಟ ಆಗುತ್ತೆ. ಆ ಮನೆಯಲ್ಲಿ ತಾವು ಇರೋದೇ ಇಲ್ಲ. ನೀವು ಕಟ್ಟಿಸ್ತೀರಿ ಆ ಮನೆನ, ಇನ್ನೊಬ್ರಿಗೆ ಸೇಲ್ ಮಾಡಿ ಹೋಗ್ತೀರಿ.